ಈ ವಿಡಿಯೋನಲ್ಲಿ ನಾವು ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಓವರೀಸ್ ಅನ್ನೋದು ಗರ್ಭಚೀಲದ ಎರಡು ಪಕ್ಕ ಇರುವಂತಹ ಒಂದು ಆರ್ಗನ್. ಈ ಓವರೀಸ್ನಿಂದನೇ ಪ್ರತಿ ತಿಂಗಳು ಒಂದು ಓವಮ್ ಪ್ರೊಡ್ಯೂಸ್ ಆಗಿ ಫ್ಯಾಲಪಿಯನ್ ಟ್ಯೂಬ್ಗೆ ಬರುತ್ತೆ. ಈ ಫ್ಯಾಲಪಿಯನ್ ಟ್ಯೂಬ್ ಹಾಗೂ ಓವರೀಸ್ನಲ್ಲಿ ಬರುವಂತಹ ಕ್ಯಾನ್ಸರ್ನ ನಾವು ಓವೇರಿಯನ್ ಕ್ಯಾನ್ಸರ್ ಅಂತ ಕರಿತೀವಿ. ಭಾರತದಲ್ಲಿ ಈ ಓವೇರಿಯನ್ ಕ್ಯಾನ್ಸರ್ ಅನ್ನೋದು ಥರ್ಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಫೀಮೇಲ್ಸ್. ಅದರಲ್ಲಿ 60% ಆಫ್ ದ ಪೇಷಂಟ್ ನಮ್ಮ ಹತ್ರ ಬರುವಾಗಲೇ ಸ್ಟೇಜ್ 3 ಅಥವಾ ಸ್ಟೇಜ್ 4 ಇರ್ತಾರೆ. ಈ ಓವೇರಿಯನ್ ಕ್ಯಾನ್ಸರ್ ಯಾರಿಗೆ ಬರ್ಬೋದು, ಯಾರಿಗೆ ಇದರ ರಿಸ್ಕ್ ಜಾಸ್ತಿ? ಈ ಓವೇರಿಯನ್ ಕ್ಯಾನ್ಸರ್ ಅನ್ನೋದು ಈಸ್ಟ್ರೋಜನ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ಬರುವಂತಹ ಒಂದು ಕ್ಯಾನ್ಸರ್. ನಾರ್ಮಲಿ ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ ತೊಗೊಳ್ಳೋ ಫೀಮೇಲ್ಸ್, 60 ಇಯರ್ಸ್ ಮೇಲಿರುವಂಥ ಫೀಮೇಲ್ಸ್, ಅರ್ಲಿಯಾಗಿ ಏಜ್ ಅಟೆಂಡ್ ಮಾಡಿ ಅಥವಾ ಅರ್ಲಿ ಮೆನಾರ್ಕಿ ಅಂತ ಹೇಳ್ತೀವಿ, ಅಥವಾ ಲೇಟಾಗಿ ಮೆನೋಪಾಸ್ ಆಗುವಂತಹ ಫೀಮೇಲ್ಸ್, ಮಗು ಆಗದಿರುವಂತಹ ಫೀಮೇಲ್ಸ್, ಎದೆ ಹಾಲು ಕುಡಿಸದಿರುವಂತಹ ಫೀಮೇಲ್ಸ್, ಅಥವಾ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಓವೇರಿಯನ್ ಕ್ಯಾನ್ಸರ್ ಇರುವಂತಹ ಫೀಮೇಲ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಇವು ಕೂಡ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ ಅಂತ ಕರೀತೀವಿ. ಈ ಓವೇರಿಯನ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನು? ಮೋಸ್ಟ್ ಕಾಮನ್ಲಿ ಓವೇರಿಯನ್ ಕ್ಯಾನ್ಸರ್ಗೆ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಹೊಟ್ಟೆ ಉಬ್ಬರವಾಗಿರುವುದು, ಅಜೀರ್ಣ ಅಂತ ತಿಳ್ಕೊಳ್ಳೋದು, ಮೋಷನ್ ಅಥವಾ ಯೂರಿನರಿ ಸಿಂಪ್ಟಮ್ಸ್ ಇರೋದು, ಹೊಟ್ಟೆಯ ಕೆಳಭಾಗದಲ್ಲಿ ಏನಾದರೂ ಗಡ್ಡೆಯಂತೆ ಕೈಗೆ ತಗುಲುವುದು, ಹೊಟ್ಟೆಯಲ್ಲಿ ನೀರು ತುಂಬುವುದು ಅಂದರೆ ಅಸೈಟಿಸ್ ಅಂತ ಹೇಳ್ತೀವಿ, ಸಮ್ಟೈಮ್ಸ್ ಲಂಗ್ಸ್ ಸುತ್ತ ನೀರು ತುಂಬಿ ಉಸಿರಾಟಕ್ಕೆ ತೊಂದರೆ ಆಗುವುದು. ಈ ಎಲ್ಲ ಸಿಂಪ್ಟಮ್ಸು ಓವೇರಿಯನ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ಸ್ ಫಿಟ್ ಆಗಿರೋದ್ರಿಂದ ಈ ಸಿಂಪ್ಟಮ್ಸ್ನ ನಾವು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಂತ ತಿಳ್ಕೊಂಡು ಗ್ಯಾಸ್ಟ್ರೈಟಿಸ್ ಅಂತ ಟ್ರೀಟ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಪೇಷಂಟ್ ಮೆಡಿಕಲ್ಸ್ಗೆ ಹೋಗಿ ಅವರಾಗೆ ಟ್ಯಾಬ್ಲೆಟ್ಸ್ ತೊಗೊಂಡು ತಿಂತಾ ಇರ್ತಾರೆ. ಈ ಥರ ಸಿಂಪ್ಟಮ್ಸ್ಗೆ ಶಾರ್ಟ್ ಕೋರ್ಸಾಗಿ ತೊಗೊಳ್ಳೋ ಟ್ರೀಟ್ಮೆಂಟಲ್ಲಿ ಏನು ಸಿಂಪ್ಟಮ್ಸ್ ರಿಲೀವ್ ಆಗಿಲ್ಲ ಅಂದರೆ ಅದು ಯಾಕೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಕೆಲವು ಟೆಸ್ಟ್ ಮಾಡೋದು ಉಚಿತ. ಈ ಥರ ಸಿಂಪ್ಟಮ್ಸ್ ಇದ್ದಾಗ ಫಸ್ಟ್ ಮಾಡುವಂತಹ ಇನ್ವೆಸ್ಟಿಗೇಷನ್ ಅಲ್ಟ್ರಾಸೌಂಡ್ ಅಬ್ಡಮನ್ ಅಂತ ಹೇಳ್ತೀವಿ. ಈ ಅಲ್ಟ್ರಾಸೌಂಡ್ ಅಬ್ಡಮ್ನಲ್ಲಿ ಓವೆರೀಸ್ನಲ್ಲಿ ಏನಾದ್ರು ಗಡ್ಡೆ ಇದ್ದರೆ ಕಾಣಿಸುತ್ತೆ, ಅಥವಾ ಹೊಟ್ಟೆಯಲ್ಲಿ ಏನಾದ್ರು ನೀರು ತುಂಬಿಕೊಂಡಿದ್ರೆ ಕಾಣಿಸುತ್ತೆ. ಬೇರೆ ಕ್ಯಾನ್ಸರ್ಸ್ ಥರ ಓವೇರಿಯನ್ ಕ್ಯಾನ್ಸರ್ನಲ್ಲಿ ಕನ್ಫರ್ಮ್ ಮಾಡೋಕ್ಕೆ ನಾವು ಬಯಾಪ್ಸಿ ಮಾಡಬಾರದು. ಯಾಕೆಂದರೆ ಓವೇರಿಯನ್ ಕ್ಯಾನ್ಸರಲ್ಲಿರುವ ಕ್ಯಾನ್ಸರ್ ಸೆಲ್ಸ್ ಈ ಬಯಾಪ್ಸಿ ಮೂಲ ಹೊಟ್ಟೆಯಲ್ಲಿ ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಇಂಡೈರೆಕ್ಟಾಗಿ ಕನ್ಫರ್ಮ್ ಮಾಡೋಕ್ಕೆ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದು CA-125 ಹಾಗೂ CEA ಅಂತ ಹೇಳ್ತೀವಿ. ಈ ಬ್ಲಡ್ ಟೆಸ್ಟ್ ವ್ಯಾಲ್ಯೂಸ್ ಜಾಸ್ತಿ ಆಗಿದ್ದಾಗ ಅದು ಕ್ಯಾನ್ಸರ್ ಗಡ್ಡೆ ಇರಬಹುದು ಅಂತ ಸಂಶಯದಲ್ಲೇ ಸ್ಟೇಜಿಂಗ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಯೂಶಲಿ ಇದಕ್ಕೆ PET CT ಸ್ಕ್ಯಾನ್ ಅಥವಾ CT ಸ್ಕ್ಯಾನ್ ಮಾಡಿಸ್ತೀವಿ. ಓವೇರಿಯನ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಆಗಿ ಸ್ಟೇಜ್ 3 ಅಥವಾ ಸ್ಟೇಜ್ 4 ಡಯಾಗ್ನೋಸ್ ಆಗೋದ್ರಿಂದ ಅದನ್ನು ಕೀಮೊಥೆರಪಿ ಕೊಟ್ಟು ಫಸ್ಟ್ ಗಡ್ಡೆನ ಚಿಕ್ಕದು ಮಾಡ್ತೀವಿ, ಆಮೇಲೆ ಆಪ್ರೇಷನ್ ಮಾಡಿ ಗರ್ಭಚೀಲ, ಓವರೀಸ್, ಲಿಂಫ್ ನೋಡ್ಸ್ ಹಾಗೂ ಅದು ಇನ್ವಾಲ್ವ್ ಆಗಿದ್ದ ಬೇರೆ ಆರ್ಗನ್ಸ್ನೆಲ್ಲ ರಿಮೂವ್ ಮಾಡ್ತೀವಿ. ಅದೇ ಅರ್ಲಿ ಸ್ಟೇಜ್ 1 ಡಿಟೆಕ್ಟ್ ಆದರೆ ನಾವು ಗರ್ಭಚೀಲ ಹಾಗೂ ಓವರೀಸ್ ವಿತ್ ಲಿಂಫ್ ನೋಡ್ಸ್ ರಿಮೂವ್ ಮಾಡೋದ್ರಿಂದ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಅದೇ ಲೇಟ್ ಸ್ಟೇಜ್ 1 ಅಥವಾ ಸ್ಟೇಜ್ 2 ಅಂತ ಡಿಟೆಕ್ಟ್ ಆದರೆ ಸರ್ಜರಿ ಮಾಡಿದ ಮೇಲೆ ಕೀಮೊಥೆರಪಿ ಕೊಡಬೇಕಾಗುತ್ತೆ. ಓವೇರಿಯನ್ ಕ್ಯಾನ್ಸರ್ನಲ್ಲಿ ರೇಡಿಯೇಷನ್ ಥೆರಪಿದು ಯಾವುದೇ ರೋಲ್ ಇರುವುದಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಥರ ಓವೇರಿಯನ್ ಕ್ಯಾನ್ಸರ್ನಲ್ಲೂ ಸ್ಟ್ರಾಂಗ್ ಜೆನೆಟಿಕ್ ಕಾಂಪೊನೆಂಟ್ ಇರೋದ್ರಿಂದ ಯಂಗ್ ಏಜಲ್ಲಿ ಬಂದಿರುವಂತಹ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸ್ ಹಾಗೂ ಓವೇರಿಯನ್ ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ಆದ ಮೇಲೆ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಈ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸೋದ್ರಿಂದ ಅವ್ರಿಗೆ ಏನಾದರೂ ಜೆನೆಟಿಕ್ ಕಾಂಪೊನೆಂಟ್ ಇದೆಯಾ ಅಂತ ತಿಳಿಯೋದರ ಜೊತೆಗೆ ಅವರ ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಮ್ಯುಟೇಷನ್ ಹೋಗಿರೋ ಚಾನ್ಸಸ್ ಇದೆಯಾ ಅಂತಲೂ ನಾವು ತಿಳ್ಕೊಬೋದು. ಈ ಫೀಮೇಲ್ಸ್ನಲ್ಲಿ ಬರುವಂತಹ ಕ್ಯಾನ್ಸರ್ಸ್ಗೆ ಮಾಡುವಂತಹ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.